ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಶುಗರ್ ಚೆಕ್ ಮಾಡೋರು ಅಂದರೆ ಶುಗರ್ ಚೆಕ್ ಮಾಡ್ತಾರಲ್ಲ, ಅಂದರೆ ಶುಗರ್ ಚೆಕ್ ಮಾಡ್ಕೊಳೋ ದಿನ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಊಟ ಆದ್ಮೇಲೆ ಸ್ವಲ್ಪ ಚೆಕ್ ಮಾಡ್ಕೊತಾರೆ. ಸೊ ಅವತ್ತು ಶುಗರ್ ಚೆಕ್ ಮಾಡೋ ದಿನ ಏನು ಕಾಮನ್ ಮಿಸ್ಟೇಕ್ ಮಾಡ್ತಾರಪ್ಪ ಅಂದರೆ ಎರಡು ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ಅದೇನಪ್ಪ ಅಂದರೆ, ಒಂದು ಶುಗರ್ ಚೆಕ್ ಮಾಡೋ ದಿನ ಮಾತ್ರೆ ತೊಗೊಳ್ಳಲ್ಲ. ಒಂದು ಇನ್ನೊಂದು ಏನು ಮಾಡ್ತಾರಪ್ಪ ಅಂದರೆ, ಲ್ಯಾಬಿಗೆ ಬಂದಿರ್ತಾರೆ, ಇವಾಗ 7 ಗಂಟೆಗೆ 8 ಗಂಟೆಗೆ ಬಂದಿರ್ತಾರೆ. ಅವತ್ತು ಖಾಲಿ ಹೊಟ್ಟೆಲಿ ಒಂದ್ಸಲ ಶುಗರ್ ಚೆಕ್ ಮಾಡ್ತಾರೆ, ಖಾಲಿ ಹೊಟ್ಟೆಲಿ ಒಂದ್ಸಲ ಬ್ಲಡ್ ಕೊಡ್ತಾರೆ ಶುಗರ್ಗೆ. ನೆಕ್ಸ್ಟ್ ಏನು ಮಾಡ್ತಾರೆ, ಟಿಫನ್ ಮಾಡ್ಕೊಂಬರ್ತಾರೆ, ಒಂದು ಸ್ವಲ್ಪ ಲೈಟಾಗಿ ತಿಂದಿರ್ತಾರೆ. ಒಂದು ಚಪಾತಿ ತೊಗೊಂಡಿರ್ತಾರಲ್ಲ, ಒಂದೇ ಒಂದು ಇಡ್ಲಿ ತಿಂದಿರ್ತಾರೆ, ಒಂದೇ ಒಂದು ದೋಸೆ ತಿಂದಿರ್ತಾರೆ. ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ, ನೀವು ಅದು ಕಡಿಮೆ ತಿಂದಿರೋದ್ರಿಂದ ಅವತ್ತು ಶುಗರ್ ಕಡಿಮೆನೇ ತೋರಿಸುತ್ತೆ. ಈಗ ನೀವು ರೆಗ್ಯುಲರ್ ಯಾವ ಥರ ಫುಡ್ ತೊಗೊತಾ ಇರ್ತೀರ, ಡೈಲಿ ಬೇರೆ ದಿನ ಯಾವ ಥರ ತೊಗೊತಾ ಇರ್ತೀರ, ಎರಡು ಚಪಾತಿ ತಿಂತಾ ಇರ್ತೀರ, ಇಲ್ಲಾಂದರೆ 2-3 ಇಡ್ಲಿ ತಿಂತಾ ಇರ್ತೀರ, ಇಲ್ಲಾಂದರೆ ಒಂದು ಸ್ವಲ್ಪ ಒಂದು ಮುದ್ದೆ ತಿಂತೀರ. ಈ ಥರ ರೆಗ್ಯುಲರ್ ಫುಡ್ಡು ತೊಗೊಳ್ಳೋ ಥರ ಅವತ್ತೂ ತೊಗೊಬೇಕು ಶುಗರ್ ಚೆಕ್ ಮಾಡೋದಿನ. ಅವತ್ತು ಮಾತ್ರ ಕಡಿಮೆ ತೊಗೊಂಡ್ರೆ ಶುಗರ್ ಅವತ್ತು ಕಡಿಮೆನೇ ತೋರಿಸುತ್ತೆ. ಬೇರೆ ದಿನ ಜಾಸ್ತಿ ತೊಗೊತಾರೆ. ಈಗ ನೀವು ಅವತ್ತು ಕಡಿಮೆ ತೊಗೊಂಡಿರೋದು ಬೇರೆ ದಿನವೂ ಕಡಿಮೆ ತೊಗೊಳ್ಳಲ್ಲ. ಅದೇ ಕಡಿಮೆ ಅವತ್ತು ರೆಗ್ಯುಲರ್ ಯಾವ ಥರ ತೊಗೊತಾರೆ ಅದೇ ಥರ ತೊಗೊಂಡ್ರೆ ಪರವಾಗಿಲ್ಲ. ಈಗ ಬೇರೆ ದಿನ ಜಾಸ್ತಿ ತಿಂದು ಅವತ್ತು ಮಾತ್ರ ಕಡಿಮೆ ತಿಂದರೆ ಅವತ್ತು ಕಡಿಮೆನೇ ತೋರಿಸುತ್ತೆ. ಬೇರೆ ದಿನ ಏನು ಮಾಡ್ತಾರೆ, ಬೇರೆ ದಿನ ರೆಗ್ಯುಲರ್ ತಿಂತಾರೆ, ಬೇರೆ ದಿನ ಶುಗರ್ ಜಾಸ್ತಿ ಇರುತ್ತೆ. ಅವು ಹೇಳ್ತಾರೆ, ಸರ್ ಅವತ್ತು ಚೆಕ್ ಮಾಡಿದ ದಿನ ಶುಗರ್ ನಾರ್ಮಲ್ ಇತ್ತು ಸರ್, ಇವತ್ತು ಬೇರೆ ದಿನ ಯಾಕೆ ಸ್ವಲ್ಪ ಮಿಸ್ಟೇಕ್ ಯಾವಾಗ ಮಧ್ಯದಲ್ಲಿ ಚೆಕ್ ಮಾಡಿಸ್ಕೊಂತೀರ, ಒಂದು ಸುಮ್ಮನೆ ಇಲ್ಲಿ ಕೈಯಲ್ಲಿ ಚುಚ್ಕೊಂಡು ಚೆಕ್ ಮಾಡಿ ಶುಗರ್ ಜಾಸ್ತಿ ತೋರಿಸುತ್ತೆ. ಸೊ ಅವತ್ತು ಬ್ಲಡ್ ಕೊಟ್ಟಾಗ ನಾರ್ಮಲೇ ಬಂದಿತ್ತು, ಇವತ್ತು ಮಾತ್ರ ಜಾಸ್ತಿ ತೋರಿಸ್ತಿದೆ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅವತ್ತು ಮಾತ್ರ ನೀವು ಕಡಿಮೆ ತಿಂದಿರ್ತಾರೆ. ಈಗ ಒಂದು ಇಡ್ಲಿ ತಿಂದರೆ, ಒಂದು ದೋಸೆ ತಿಂದರೆ, ಒಂದೇ ಚಪಾತಿ ತಿಂದಿರ್ತೀರ ಅವತ್ತೊಂದು ದಿನ, ಅವತ್ತು ಕಡಿಮೆ ತೋರಿಸುತ್ತೆ. ಬೇರೆ ದಿನ ರೆಗ್ಯುಲರ್ ಫುಡ್ಡು ತಿಂದಿರ್ತೀರ, ಬೇರೆ ದಿನ ಜಾಸ್ತಿ ತೋರಿಸುತ್ತೆ. ಸೊ ಮಿಸ್ಟೇಕ್ ಮಾಡೋದ್ರಿಂದ ಶುಗರ್ ಆ್ಯಕ್ಚುಲಿ ಅವತ್ತು ನಾರ್ಮಲ್ ತೋರಿಸುತ್ತೆ, ಕಡಿಮೆ ತೋರಿಸುತ್ತೆ. ಸೊ ನೀವು ಶುಗರ್ ಚೆಕ್ ಮಾಡೋ ದಿನವೂ ನೀವು ರೆಗ್ಯುಲರ್ ಯಾವ ಫುಡ್ ತಿಂತಾ ಇರ್ತೀರ, ರೆಗ್ಯುಲರ್ ಎಷ್ಟು ತಿಂತಿರೋ ಕ್ವಾಂಟಿಟಿ ಅಷ್ಟೇ ತಿನ್ನಬೇಕು. ಕಡಿಮೆ ತಿಂದರೆ ಕಡಿಮೆ ತೋರಿಸುತ್ತೆ. ಇನ್ನೊಂದು ಶುಗರ್ ಚೆಕ್ ಮಾಡೋ ದಿನ ತುಂಬ ಜನ ಮಾತ್ರೆ ತೊಗೊಳ್ಳಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ, ಮಾತ್ರೆ ತೊಗೊಳ್ಳೋದ್ರಿಂದ ಅವತ್ತೊಂದಿನ ಶುಗರ್ ಜಾಸ್ತಿ ತೋರಿಸುತ್ತೆ. ಸೊ ಬೇರೆ ದಿನ ರೆಗ್ಯುಲರಾಗಿ ಮಾತ್ರೆ ತೊಗೊಳ್ಳೋದ್ರಿಂದ ನಾರ್ಮಲ್ ಬರುತ್ತೆ. ಸೊ ಅವತ್ತು ಶುಗರ್ ಮಾತ್ರೆ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಶುಗರ್ ಜಾಸ್ತಿ, ಅದರಿಂದ ಏನು ಮಾಡ್ತೀವಿ, ಶುಗರು ಕಂಟ್ರೋಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾತ್ರೆ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಅದರಿಂದ ಸುಮ್ಮನೆ ಅನ್ನೆಸೆಸರಿ ಡೋಸ್ ಜಾಸ್ತಿ ಆಗುತ್ತೆ. ಸೊ ಶುಗರ್ ಚೆಕ್ ಮಾಡೋ ದಿನ ಎರಡು ಇಂಪಾರ್ಟೆಂಟ್ ಏನು ಮಾಡಬೇಕಪ್ಪ ಅಂದರೆ, ಒಂದು ಶುಗರ್ ಚೆಕ್ ಮಾಡೋ ದಿನವೂ ಮಾತ್ರೆ ತೊಗೊಬೇಕು. ಯಾಕಂದರೆ ಅವತ್ತು ಮಾತ್ರೆ ತೊಗೊಳ್ಳೋದ್ರಿಂದ ಯಾವ ಥರ ಇದೆ ಕಂಡೀಷನ್ ಅನ್ನೋದು ಗೊತ್ತಾಗಬೇಕು. ಮಾತ್ರೆ ಬಿಡಬಾರ್ದು. ಮಾತ್ರೆ ತೊಗೊಂಡೋದ್ರಿಂದ ಎಷ್ಟಿದೆ ಶುಗರ್ ಅಂತ ಗೊತ್ತಾಗುತ್ತೆ. ಇನ್ನೊಂದು, ಶುಗರ್ ಚೆಕ್ ಮಾಡೋ ದಿನ ಯಾವ ಥರ ಊಟ ಮಾಡ್ತಿರೋ ರೆಗ್ಯುಲರ್ಗೆ ಅವತ್ತೂ ಅದೇ ಥರ ಊಟ ಮಾಡಬೇಕು. ಸೊ ಅವತ್ತು ಕಡಿಮೆ ತೊಗೊಂಡ್ರೆ ಕಡಿಮೆ ತೋರಿಸುತ್ತೆ. ನಾರ್ಮಲಾಗಿ ಯಾವ ಥರ ತೊಗೊಂಡ್ರೆ ನಮಗೆ ಆ್ಯಕ್ಚುಲಿ ಪಿಕ್ಚರ್ ಗೊತ್ತಾಗುತ್ತೆ. ರೆಗ್ಯುಲರ್ ದಿನ ಡೈಲಿ ಯಾವ ಥರ ಇರುತ್ತೆ ಶುಗರು ಅನ್ನೋದು ಪಿಕ್ಚರ್ ಅವತ್ತು ಗೊತ್ತಾಗುತ್ತೆ. ಸೊ ಅದರಿಂದ ಶುಗರ್ ಚೆಕ್ ಮಾಡೋ ದಿನ ರೆಗ್ಯುಲರ್ ಯಾವ ಥರ ಎಷ್ಟು ತಿಂದಿರೋ ಕ್ವಾಂಟಿಟಿ ಅಷ್ಟೇ ಫುಡ್ ತೊಗೊಬೇಕು. ಪ್ಲಸ್ ಅವತ್ತಿನ ದಿನವೂ ಮಾತ್ರೆ ತೊಗೊಂಡ್ರೆ ನಮಗೆ ಡೋಸ್ ಅಡ್ಜಸ್ಟ್ ಮಾಡೋಕ್ಕೆ ಶುಗರ್ಗೆ ಮಿಸ್ ಆಗಲ್ಲ. ಸೊ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿದ್ರೆ ಒಳ್ಳೆಯದು. ಥ್ಯಾಂಕ್ ಯು.